ಎಲ್ರಿಗೂ ನಮಸ್ಕಾರ. ನಮ್ಮ ಆರೋಗ್ಯದ ವಿಷಯ ಬಂದಾಗ ನಮಗೆಲ್ಲ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತಲ್ವಾ? ಅದೆಷ್ಟೋ ಆಸ್ಪತ್ರೆಗಳ ನಡುವೆ ನಂಬಿಕೆಗೆ ಅರ್ಹವಾದ ನಿಜವಾದ ಕಾಳಜಿ ಸಿಗುವುದು ಎಲ್ಲಿ ಅಂತ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಅರ್ಕಾ ಅನುಗ್ರಹ ಆಸ್ಪತ್ರೆ ಬಗ್ಗೆ ತಿಳಿದುಕೊಂಡು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಹೌದು, ನಮ್ಗೆ ಆಗ್ಲಿ ನಮ್ಮ ಪ್ರೀತಿಪಾತ್ರರಿಗೆ ಆಗ್ಲಿ ಒಂದು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಸರಿಯಾದ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನೋ ಹುಡುಕಾಟವೇ ಒಂದು ದೊಡ್ಡ ತಲೆನೋವಿನ ಕೆಲಸ. ಈ ಅನಿಶ್ಚಿತತೆ ನಮ್ಮನ್ನ ಇನ್ನಷ್ಟು ಚಿಂತೆಗೀಡು ಮಾಡುತ್ತೆ. ಇದೇ ಪ್ರಶ್ನೆಯನ್ನೇ ಇಟ್ಕೊಂಡು ನಮ್ಮ ಇವತ್ತಿನ ಹುಡುಕಾಟ ಶುರು ಮಾಡೋಣ. ಒಂದು ಆಸ್ಪತ್ರೆಯನ್ನ ನಾವು ನಿಜವಾಗ್ಲೂ ನಂಬೇಕು ಅಂದ್ರೆ ಅದರಲ್ಲಿ ಯಾವ ಗುಣಗಳಿರ್ಬೇಕು? ಕೊನೆಗೆ ಪ್ರತಿಯೊಬ್ಬ ರೋಗಿ ಬಯಸೋದು ಇದನ್ನೇ ಅಲ್ವಾ? ಯಾವುದೇ ಗೊಂದಲವಿಲ್ಲದೆ, ಭಯವಿಲ್ಲದೆ, ಸುರಕ್ಷಿತವಾಗಿ ಗುಣಮುಖರಾಗಬೇಕು. ಇದಕ್ಕೊಂದು ಸ್ಪಷ್ಟವಾದ ದಾರಿ ಸಿಕ್ಕರೆ ಸಾಕು ಅನ್ನೋದು ಎಲ್ಲರ ಆಸೆ. ಹಾಗಾದ್ರೆ ಈ ನಂಬಿಕೆ ಅನ್ನೋದು ಎಲ್ಲಿಂದ ಬರುತ್ತೆ? ಸಾಮಾನ್ಯವಾಗಿ ಯಾವುದೇ ಸಂಸ್ಥೆಯ ಮೇಲಿನ ನಂಬಿಕೆಗೆ ಅದರ ನಾಯಕರ ಅನುಭವ ಮತ್ತು ದೃಷ್ಟಿಕೋನವೇ ಅಡಿಪಾಯ ಆಗಿರುತ್ತೆ. ಅರ್ಕಾ ಅನುಗ್ರಹ ಆಸ್ಪತ್ರೆಯ ವಿಚಾರಕ್ಕೆ ಬಂದ್ರೆ ಇದರ ಸಂಸ್ಥಾಪಕರಿಗೆ 3 ದಶಕಗಳಿಗೂ ಹೆಚ್ಚಿನ ಅನುಭವವಿದೆ. ಇದು ಅವರ ವಿಶ್ವಾಸಾರ್ಹತೆಗೆ ಒಂದು ಗಟ್ಟಿಯಾದ ಬುನಾದಿ ಹಾಕಿಕೊಟ್ಟಿದೆ. ಮೊದಲಿಗೆ ಡಾಕ್ಟರ್ ರಮೇಶ್ ಮಕಂ. ಇವರಿಗೆ 40 ವರ್ಷಗಳಿಗೂ ಹೆಚ್ಚು ಅನುಭವ. ಅಷ್ಟೇ ಅಲ್ಲ, ಇವರು ವಿಶ್ವಾದ್ಯಂತ 1600ಕ್ಕೂ ಹೆಚ್ಚು ಸರ್ಜನ್ಗಳಿಗೆ ತರಬೇತಿ ನೀಡಿದ್ದಾರೆ ಅಂದ್ರೆ ನೀವೇ ಯೋಚಿಸಿ ಅವರ ಜ್ಞಾನ ಮತ್ತು ಅನುಭವ ಎಷ್ಟರ ಮಟ್ಟಿಗೆ ಇರಬಹುದು ಅಂತ. ಅದೇ ರೀತಿ ಡಾಕ್ಟರ್ ಸರಸ್ವತಿ ರಮೇಶ್ ಅವರು. ಇವರಿಗೆ 40 ವರ್ಷಗಳ ಅನುಭವವಿದ್ದು 3000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದ್ದಾರೆ. ಅವರ ಪರಿಣಿತಿ ಮತ್ತು ರೋಗಿಗಳ ಬಗ್ಗೆ ಅವರಿಗಿರುವ ಕಾಳಜಿ ನಿಜಕ್ಕೂ ದೊಡ್ಡದು. ಇಷ್ಟು ದೊಡ್ಡ ಅನುಭವದ ಮೇಲೆ ಕಟ್ಟಿರುವ ಈ ಆಸ್ಪತ್ರೆಯ ಮೂಲ ತತ್ವವೇನು? ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ರೋಗಿಗಳ ಹಿತಾಸಕ್ತಿ. ಅವರ ತತ್ವ ತುಂಬಾನೇ ಸರಳ ಮತ್ತು ಸ್ಪಷ್ಟವಾಗಿದೆ. ನಮ್ಮ ಗಮನವು ನೈತಿಕ, ರೋಗಿ ಕೇಂದ್ರಿತ ಆರೋಗ್ಯ ಸೇವೆಯ ಮೇಲಿದೆ. ಅಂದ್ರೆ ಪ್ರತಿಯೊಂದು ನಿರ್ಧಾರದಲ್ಲೂ ರೋಗಿಯೇ ಕೇಂದ್ರಬಿಂದು. ಹಾಗಾದ್ರೆ ಅರ್ಕಾ ಅನುಗ್ರಹವನ್ನೇ ಯಾಕೆ ಆರಿಸಬೇಕು ಅಂತ ನೋಡಿದಾಗ ನಮಗೆ 4 ಮುಖ್ಯ ಅಂಶಗಳು ಕಾಣಿಸುತ್ತೆ. ಮೊದಲನೇದಾಗಿ, ಅನುಭವಿ ವೈದ್ಯರಿಂದ ಸಿಗೋ ಎಕ್ಸ್ಪರ್ಟ್ ಕೇರ್. ಎರಡನೇದು, ಯಾವುದೇ ಮುಚ್ಚುಮರೆ ಇಲ್ಲದ ನೈತಿಕ ಚಿಕಿತ್ಸೆ. ಮೂರನೇದು, ಸುರಕ್ಷತೆಗೆ ಮೊದಲ ಆದ್ಯತೆ. ಮತ್ತು ಕೊನೆಯದಾಗಿ, ರೋಗಿಯ ಸೌಕರ್ಯ ಮತ್ತು ಖಾಸಗಿತನಕ್ಕೆ ಗೌರವ. ಸರಿ, ಈ ತತ್ವಗಳೆಲ್ಲ ಬರೀ ಮಾತಲ್ಲಿದೆಯಾ ಅಥವಾ ನಿಜವಾಗಿಯೂ ಆಸ್ಪತ್ರೆಯ ಸೌಲಭ್ಯಗಳಲ್ಲಿ ಕಾಣಿಸುತ್ತಾ? ಬನ್ನಿ, ಈಗ ಅದನ್ನ ನೋಡೋಣ. ಮೂಲಭೂತವಾಗಿ ಅರ್ಕಾ ಅನುಗ್ರಹದಲ್ಲಿ 2 ಮುಖ್ಯ ವಿಭಾಗಗಳಿವೆ. ಒಂದು, ಮೆಡಿಕಲ್ ಸರ್ವೀಸಸ್, ಅಂದ್ರೆ 24/7 ತುರ್ತು ಆರೈಕೆ ಸೇರಿದಂತೆ ಎಲ್ಲಾ ರೀತಿಯ ವೈದ್ಯಕೀಯ ಸೇವೆಗಳು. ಇನ್ನೊಂದು, ಸರ್ಜಿಕಲ್ ಸರ್ವೀಸಸ್, ಅಂದ್ರೆ ಸುರಕ್ಷಿತ ಮತ್ತು ಸುಧಾರಿತ ಶಸ್ತ್ರಚಿಕಿತ್ಸೆಗಳು. ಇಲ್ಲಿರುವ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳನ್ನು ವಿಶೇಷವಾಗಿ ಡಿಸೈನ್ ಮಾಡಿರ್ತಾರೆ. ಇದರಿಂದ ಸೋಂಕಿನ ಅಪಾಯ ತುಂಬನೇ ಕಡಿಮೆ ಆಗತ್ತೆ ಮತ್ತು ಶಸ್ತ್ರಚಿಕಿತ್ಸೆಯ ಯಶಸ್ಸಿನ ಪ್ರಮಾಣ ಹೆಚ್ಚಾಗತ್ತೆ. ಅದೇ ರೀತಿ ಇಲ್ಲಿನ ಐಸಿಯು ಕೂಡ ಅಡ್ವಾನ್ಸ್ಡ್ ಆಗಿದೆ. ಅಂದ್ರೆ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳಿಗೆ 24/7 ತಜ್ಞರ ನಿಗಾ ಮತ್ತು ಆರೈಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಚಿಕಿತ್ಸೆಯ ಇಡೀ ಪ್ರಕ್ರಿಯೆ ಸುಲಭವಾಗಿ ಆಗಬೇಕು ಅಂತ ಆಸ್ಪತ್ರೆಯಲ್ಲಿ ಫಾರ್ಮಸಿ, ಲ್ಯಾಬ್ ಮತ್ತು 24/7 ಆಂಬ್ಯುಲೆನ್ಸ್ ಸೌಲಭ್ಯ ಕೂಡ ಇದೆ. ಓಕೆ, ಸೌಲಭ್ಯಗಳೆಲ್ಲ ಚೆನ್ನಾಗಿದೆ. ಆದರೆ ಚಿಕಿತ್ಸೆಯ ಪ್ರಕ್ರಿಯೆ ಹೇಗಿರುತ್ತೆ? ಅದು ರೋಗಿಗಳಿಗೆ ಅರ್ಥ ಆಗೋ ಥರ ಇರುತ್ತಾ? ಇದು ಕೂಡ ಬಹಳ ಮುಖ್ಯ. ಇಲ್ಲಿ ಪ್ರತಿಯೊಂದು ಚಿಕಿತ್ಸೆಗೂ ಒಂದು ಸ್ಪಷ್ಟವಾದ ಹಂತಹಂತವಾದ ವಿಧಾನ ಇದೆ. ಇದರಿಂದ ಚಿಕಿತ್ಸೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಅನ್ನೋದು ಖಚಿತವಾಗುತ್ತೆ. ಬನ್ನಿ, ಒಂದು ಉದಾಹರಣೆ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪೈಲ್ಸ್ ಚಿಕಿತ್ಸೆಯ ಉದಾಹರಣೆ ತಗೊಂಡ್ರೆ ಮೊದಲು ವಿವರವಾಗಿ ಮಾತಾಡಿ ಪರೀಕ್ಷೆ ಮಾಡ್ತಾರೆ. ಆಮೇಲೆ ಯಾವ ಚಿಕಿತ್ಸೆ ಸರಿ ಅನ್ನೋದ್ರ ಬಗ್ಗೆ ಪ್ರಾಮಾಣಿಕವಾಗಿ ಸಲಹೆ ಕೊಡ್ತಾರೆ. ನಂತರ ನೋವು ಕಡಿಮೆ ಇರೋ ಆಧುನಿಕ ಚಿಕಿತ್ಸೆ ನೀಡಲಾಗುತ್ತೆ. ಕೊನೆಗೆ ಚಿಕಿತ್ಸೆ ನಂತರ ಏನೆಲ್ಲ ಮಾಡಬೇಕು ಅಂತಾನೂ ಸಂಪೂರ್ಣ ಮಾರ್ಗದರ್ಶನ ಸಿಗುತ್ತೆ. ಈ ರೀತಿ ವ್ಯವಸ್ಥಿತವಾಗಿರೋದ್ರಿಂದ ರೋಗಿಗಳ ಗೊಂದಲ, ಭಯ ಎಲ್ಲವೂ ಕಡಿಮೆ ಆಗುತ್ತೆ. ಕೊನೆಗೆ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ರೋಗಿಗಳ ಮಾತು. ಅವರೇಕೆ ಈ ಆಸ್ಪತ್ರೆಯನ್ನ ನಂಬ್ತಾರೆ? ಅವರ ಅನುಭವಗಳೇನು? ಯಾಕಂದ್ರೆ ನಂಬಿಕೆ ಅನ್ನೋದು ಒಂದೇ ದಿನದಲ್ಲಿ ಬರೋದಿಲ್ಲ. ಅದು ಸಾವಿರಾರು ಯಶಸ್ವಿ ಚಿಕಿತ್ಸೆಗಳಿಂದ, ಪಾರದರ್ಶಕತೆಯಿಂದ ಮತ್ತೆ ಒಬ್ಬರಿಂದೊಬ್ಬರಿಗೆ ಹರಡುವ ಒಳ್ಳೆಯ ಮಾತುಗಳಿಂದ ಮಾತ್ರ ಸಾಧ್ಯ. ಉದಾಹರಣೆಗೆ, ಒಬ್ಬ ರೋಗಿ ಹೀಗೆ ಹೇಳ್ತಾರೆ, ಡಾಕ್ಟರ್ ರಮೇಶ್ ಮಕಂ ಅವರ ಕೌಶಲ್ಯಪೂರ್ಣ ಕೈಗಳು ಮತ್ತು ಸಹಾನುಭೂತಿಯ ವಿಧಾನಕ್ಕೆ ನಾನು ಕೃತಜ್ಞ. ನನಗೆ ಅತ್ಯುತ್ತಮ ಅನುಭವ ಸಿಕ್ಕಿತು. ಇದು ವೈದ್ಯರ ಮೇಲಿರುವ ನಂಬಿಕೆಗೆ
ದೊಡ್ಡ ಸಾಕ್ಷಿ. ಇನ್ನೊಬ್ಬರ ಅನುಭವ ಕೇಳಿ, ಆಸ್ಪತ್ರೆಯ ಸೇವೆ ಮತ್ತು ಸೌಲಭ್ಯಗಳಿಂದ ನಮಗೆ ತುಂಬಾ ಸಂತೋಷವಾಗಿದೆ. ಎಲ್ಲಾ ಸಿಬ್ಬಂದಿ ತುಂಬಾ ಸಹಕಾರ ನೀಡ್ತಾರೆ. ಇಲ್ಲಿ ಗಮನಿಸಬೇಕಾದದ್ದು ಎಲ್ಲಾ ಸಿಬ್ಬಂದಿ ಅನ್ನೋ ಮಾತು. ಅಂದ್ರೆ ವೈದ್ಯರಿಂದ ಹಿಡಿದು ಪ್ರತಿಯೊಬ್ಬರು ರೋಗಿಗಳ ಬಗ್ಗೆ ಕಾಳಜಿ ವಹಿಸ್ತಾರೆ. ಸೊ ಇದೆಲ್ಲವನ್ನು ನೋಡಿದಾಗ ಆಸ್ಪತ್ರೆಯ ಧ್ಯೇಯ ತುಂಬಾನೇ ಸ್ಪಷ್ಟವಾಗುತ್ತೆ. ಆಧುನಿಕ ವೈದ್ಯಕೀಯ ಚಿಕಿತ್ಸೆಯನ್ನ ಸಹಾನುಭೂತಿ ಮತ್ತು ನಿಖರತೆಯೊಂದಿಗೆ ನೀಡುವುದು. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಆರೋಗ್ಯದ ವಿಷಯ ಬಂದಾಗ ಗುಣಮುಖರಾಗುವ ಹಾದಿಯಲ್ಲಿ ಒಂದು ವಿಶ್ವಾಸಾರ್ಹ ಮಾರ್ಗದರ್ಶನ ಸಿಗೋದು ಎಷ್ಟು ಮುಖ್ಯ ಅಲ್ವಾ? ಇದರ ಬಗ್ಗೆ ಯೋಚಿಸಿ. ಈ ವಿಶ್ಲೇಷಣೆ ನಿಮ್ಗೆ ಸಹಕಾರಿಯಾಯ್ತು ಅನ್ಕೊಳ್ತೇನೆ. ಧನ್ಯವಾದಗಳು.